ಅಕ್ಟೋಬರ್ ತಿಂಗಳು. ಶಿಮ್ಲಾ ಬೆಟ್ಟಗಳಲ್ಲಿ ದಟ್ಟ ಮಂಜು ಹರಡಿತ್ತು. ಹಳೆಯ HRTC ಬಸ್ HP 63 ರೆಕಾಂಗ್ ಪಿಯೋಗೆ ಹೊರಡಲು ಸಿದ್ಧವಾಗಿತ್ತು. ಹೊಸ ಹಾರರ್ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ ಮತ್ತು ಹೆಚ್ಚಿನವರಿಗೆ ಶೇರ್ ಮಾಡಿ. ನೇಹಾ, ನೀನು ಟ್ರೆಕ್ಕಿಂಗ್ಗೆ ಬಂದಿದ್ದೀಯಾ ಅಥವಾ ಅರಮನೆಯ ಪಾರ್ಟಿಗೆ? ಕೃತಿಕಾ, ಕಾಡಿನಲ್ಲಿದ್ದರೂ ಸ್ಟೈಲ್ ಕಮ್ಮಿಯಾಗಬಾರದು ಡಾರ್ಲಿಂಗ್. ಬಸ್ ಎತ್ತರದ ಬೆಟ್ಟಗಳನ್ನು ಏರುತ್ತಿದ್ದಂತೆ ಗಾಳಿ ಬದಲಾಗುತ್ತಿತ್ತು. ವಾತಾವರಣದಲ್ಲಿ ಭಾರವಾದ ಮೌನ ಮತ್ತು ಒಂದು ವಿಚಿತ್ರವಾದ ಹಗುರತನ ಆವರಿಸಿತ್ತು. ಕೃತಿಕಾ, ಅವಳು ನನ್ನನ್ನೇ ನೋಡುತ್ತಿದ್ದಾಳೆ. ನೇಹಾ, ಅದೆಲ್ಲ ನಿನ್ನ ಲುಕ್ನ ಪ್ರಭಾವ. ಅವಳು ಏನೂ ಹೇಳದೆ ಬಸ್ನಿಂದ ಇಳಿದು ಕಾಡಿನೊಳಗೆ ಹೆಜ್ಜೆ ಇಟ್ಟಳು. ಎಂತಹ ದಟ್ಟ ಮಂಜು! ಕೃತಿಕಾ ಮರಳಿ ಬಂದಳು. ಆದರೆ ಬಂದವಳು ನಮ್ಮ ಕೃತಿಕಾ ಆಗಿರಲಿಲ್ಲ. ನೇಹಾ ಪಿಸುಗುಟ್ಟುತ್ತಾ, ದಯವಿಟ್ಟು ನಿಲ್ಲಿಸು. ಇದೇನಾದ್ರೂ ತಮಾಷೆಯಾಗಿದ್ದರೆ. ಇದು ನನ್ನ ದೇಹ. ಇದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹಲವು ಧ್ವನಿಗಳಲ್ಲಿ ಅವಳ ದೇಹವನ್ನು ಒಂದು ದುರ್ಬಲ ಆತ್ಮ ಹಿಡಿದುಕೊಂಡಿತ್ತು. ಪುಣ್ಯಕ್ಕೆ ಅದು ಪಿಶಾಚಿಯಾಗಿರಲಿಲ್ಲ. ಆ ರಾತ್ರಿಯ ನಂತರ ಕೃತಿಕಾ ಮತ್ತೆಂದು ಅತ್ತರ್, ಸುಗಂಧ ದ್ರವ್ಯ ಧರಿಸಲಿಲ್ಲ. ಈ ಕಥೆಯನ್ನು ಅವಳೇ ನಮಗೆ ಹೇಳಿದ್ದು.